ಎಲ್ಲರಿಗೂ ನಮಸ್ಕಾರ. ಆ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಆ, ಯಾರು ಹಿಂದಿನ ಕಾಲದವ್ರು ಮಾಡಿದ ತಪ್ಪ, ಇವಾಗಿನ ಕಾಲದವ್ರು ಮಾಡ್ತಾ ಇರೋ ತಪ್ಪ, ಯಾರ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ನಾನು ಹುಟ್ಟೋಕ್ಕೆ ಮುಂಚೆನೆ ನಮ್ಮ ಭಾರತದ ಜನಸಂಖ್ಯೆ 70 ಕೋಟಿ 70 ಕ್ರೋರ್ ಮೇಲೆ ಇತ್ತು. ಇವಾಗ 2024, ಇವಾಗ ಜನಸಂಖ್ಯೆ 144 ಕೋಟಿ. ಅಂದರೆ 42 ವರ್ಷದಲ್ಲಿ ಜನಸಂಖ್ಯೆ ಡಬಲ್ ಆಗಿದೆ. ಇನ್ನು ನಾನು ಹೈಸ್ಕೂಲಲ್ಲಿದ್ದಾಗ, ಅಂದರೆ ಒಂದು 7-8ನೇ ಕ್ಲಾಸಲ್ಲಿದ್ದಾಗ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಮೇಲೆ ಒಂದು ಪ್ರಬಂಧ ಎಸ್ಸೆ ಬರೀರಿ ಅಂತ ನಮಗೂ ಕೊಡ್ತಾಯಿದ್ರು. ನಾವು ಏನದು, ನಾವಿಬ್ಬರು ನಮಗಿಬ್ಬರು, V2 Ours 2, ಮನೆಗೆ ಒಂದು ಇಬ್ಬರೇ ಮಕ್ಕಳು ಸಾಕು ಅಂತೆಲ್ಲ ಬರಿತಾ ಇದ್ವಿ. ಪ್ರಬಂಧಗಳು ಬರೆದು, ಇದೆಲ್ಲ ಏನೇ ಸ್ಕೂಲಲ್ಲಿ ಪ್ರಬಂಧ ಬರೆದು, ನಾಟಕಗಳೆಲ್ಲ ಮಾಡಿ, ಏನೇ ಎಷ್ಟೆಲ್ಲ ಅವೇರ್ನೆಸ್, ಸರ್ಕಾರ ಎಷ್ಟು ಜನಜಾಗೃತಿ ಮೂಡಿಸಿದ್ರು, ಜನಸಂಖ್ಯೆ ಮಾತ್ರ 10 ವರ್ಷಕ್ಕೊಂದ್ಸಲ ಸೆನ್ಸಸ್ ಮಾಡ್ತಾರೆ. ಈಗ 1980ರಲ್ಲಿ 70 ಕೋಟಿ ಇದ್ದಿದ್ದು, 1990ರಲ್ಲಿ 85 ಕೋಟಿ. ಅಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಪ್ರತಿ 10 ವರ್ಷ. ನಾವು ನಮ್ಮ ಜನ್ರೇಷನ್ನು ಒಂದು ಡಿಗ್ರಿ ಎಲ್ಲ ಮುಗಿಸಿ ಕೆಲಸಕ್ಕೆಲ್ಲ ಸೇರಿ ಒಂದು 25-30 ವಯಸ್ಸು ಆಗೋ ತನಕ ಕ್ಲೈಮೇಟ್ ಚೇಂಜ್, ಅಂದರೆ ಚಳಿಗಾಲದಲ್ಲಿ ತುಂಬ ಚಳಿ, ಲೈಕ್ ಮತ್ತು ಸೆಕೆಗಾಲದಲ್ಲಿ ತುಂಬ ಬಿಸಿಲು. 40 ಡಿಗ್ರಿ ಟೆಂಪ್ರೇಚರಲ್ಲಿ ಹೇಗಿರುತ್ತೆ ಜೀವನ, ನನಗದರ ಅನುಭವ ಇಲ್ಲ. ಅಂದರೆ ಸ್ವಲ್ಪ ಮಟ್ಟಿಗಿದೆ. ಅಂದರೆ ಇಡೀ ಒಂದು ವರ್ಷ ಅದೇ ಒಂದು ಟೆಂಪ್ರೇಚರಲ್ಲಿ ಹೇಗೆ ಇರ್ತಾರೆ ಜನ, ಆ ಅನುಭವ ಇಲ್ಲ. ಬಟ್ 40 ಡಿಗ್ರಿ ಜಾಸ್ತಿ ಅಂತ ಇದ್ರು. ಇವಾಗ 43, 44, 45 ಡಿಗ್ರಿಗೂ ಟೆಂಪ್ರೇಚರ್ ಹೋಗುತ್ತೆ. ಏಪ್ರಿಲ್ ಮೇ ತಿಂಗಳಲ್ಲೆಲ್ಲ. ಆವಾಗ ನೀರಿನ ಅಭಾವ, ಅಂದರೆ ಇವಾಗೆಲ್ಲ ಯಾರು ಮಳೆ ಚೆನ್ನಾಗಾಗಿದೆ, ಈ ವರ್ಷ ಏನು ನೀರಿಗೆ ಸಮಸ್ಯೆ ಇಲ್ಲ, ಆ ಥರ ಎಲ್ಲ ಏನು ಯೋಚನೆ ಮಾಡ್ತೀರಾ? ಏಪ್ರಿಲ್ ಮೇ ಬಂದಾಗ ನಾನು ನೋಡಿರೋ ಪ್ರಕಾರ ಬೆಂಗಳೂರಲ್ಲಿ ಇವಾಗ ಈ ಒಂದು ಏನಂತೀರ, ಈ ಜನಸಂಖ್ಯೆ ಸ್ಫೋಟ, ಕ್ಲೈಮೇಟ್ ಚೇಂಜ್ ಆದ್ದರಿಂದ ಮಳೆ ಆದರೆ ತುಂಬಾ ಮಳೆ ಆಗುತ್ತೆ. ಇಲ್ಲ ಅಂದರೆ
ಮಳೆನೇ ಆಗೋದಿಲ್ಲ, ಬರಗಾಲ. ಆ, ಉತ್ತರ ಕರ್ನಾಟಕ, ಬೀದರ್, ಕಲಬುರ್ಗಿ, ರಾಯಚೂರು, ಬೆಳಗಾಂ, ಆ, ಹುಬ್ಳಿ, ಧಾರವಾಡ, ಮತ್ತು ದಾವಣಗೆರೆ, ಚಿತ್ರದುರ್ಗ, ಆ ಕಡೆ ಎಲ್ಲ ಆ, ಮಳೆ ಆ, ತೀರಾ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅಲ್ಲಿಂದ ಜನ ಆ, ವಲಸೆ ಬರ್ತಾರೆ ಈ ಕಡೆ. ಬೆಂಗಳೂರು, ಆ, ಮೈಸೂರು, ಈ ಕಡೆ ಬೆಂಗಳೂರು ಕಡೆ ಜನ ಜಾಸ್ತಿ ವಲಸೆ ಬರ್ತಾರೆ. ಸೊ ಮೊದಲು ಬೆಂಗಳೂರು ಜನಸಂಖ್ಯೆ ಆ, 75 ಲಕ್ಷ ಇದ್ದಿದ್ದು, ಇವಾಗ 1 ಕೋಟಿ 30 ಲಕ್ಷ ಹತ್ತತ್ರ ಆಗಿದೆ. ಅಂದರೆ ಜನ ಜಾಸ್ತಿ ಆದರೂ ಬ್ಯಾಂಗ್ಳೂರು ಏನು ದೊಡ್ಡದಾಗಿಲ್ಲ, ಬ್ಯಾಂಗ್ಳೂರು ಅಷ್ಟೇ ಇದೆ. ಸೊ ಬ್ಯಾಂಗ್ಳೂರಲ್ಲಿ ಏನಂತಾರೆ, ಇನ್ನು ಜನ ಜಾಸ್ತಿ ಆದಷ್ಟು ವೆಹಿಕಲ್ಗಳು, ಬಸ್ಸು, ಕಾರು, ಬೈಕು ಎಲ್ಲ ಓಡಾಟ ಜಾಸ್ತಿ ಆಗೋದ್ರಿಂದ ಪರಿಸರ ಮಾಲಿನ್ಯನೂ ಜಾಸ್ತಿ ಆಗುತ್ತೆ. ಅಂದರೆ ದೊಡ್ಡ ದೊಡ್ಡ ಸಿಟಿಗಳು, ಇವಾಗ ಡೆಲ್ಲಿ ಅಲ್ಲೆಲ್ಲ ತೀರಾ ಅವ್ರು ಏನು ಉಸಿರಾಡ್ತಾರಲ್ಲ, ಆ ಏರ್ ಕ್ವಾಲಿಟಿನೇ ತುಂಬ, ಅಂದರೆ ಉಸಿರಾಡಿದ್ರೆ ಏನಂತಾರ, ಉಸಿರಾಟಕ್ಕೆ ಸಂಬಂಧಿತ ಕಾಯಿಲೆಗಳೆಲ್ಲ ಬರುತ್ತೆ. ಈಗ ಬೆಂಗಳೂರಲ್ಲಿ ಇವಾಗ ಸದ್ಯಕ್ಕೆ ಬರದೇ ಇರ್ಬೋದು, ಮುಂದೆ ಆ ಥರ ಪರಿಸ್ಥಿತಿಗಳು ಬರೋದು ಬೇಡ. ಸೊ ಏನಂತೀರ, ಇವಾಗಲೂ ಕೂಡ ಸ್ಕೂಲ್ಗಳಲ್ಲಿ ಜನಸಂಖ್ಯಾ ಸ್ಫೋಟ ಅಂತ ಪ್ರಬಂಧ, ಎಸ್ಸೆ ರೈಟಿಂಗ್ ಬರೀತಾ ಇರ್ತಾರೆ ಮಕ್ಕಳು. ಗೌರ್ಮೆಂಟ್ ಸ್ಕೂಲ್ ಆದ್ರೆ ಆಯಿತು, ಪ್ರೈವೇಟ್ ಸ್ಕೂಲು, ಎಲ್ಲ ಕಡೆನೂ ಒಂದು ಅವೇರ್ನೆಸ್ ಇದೆ. ಎಜುಕೇಷನಲ್ಲಿ ಸ್ಕೂಲಲ್ಲಿ ಪ್ರಬಂಧ ಬರೆದ್ವಿ, ಆಯಿತು, ಅದನ್ನು ಅಲ್ಲಿಗೆ ಬಿಟ್ವಿ. ನಮ್ಮ ಜನ್ರೇಷನ್ನವರು ಏನು ಜಾಸ್ತಿ ತಲೆ ಕೆಡಿಸ್ಕೊಂಡು ಮುಂದೆ ಬರೋರು ಸರಿ ಮಾಡ್ಕೊಳ್ತಾರೆ ಬಿಡು ಅಂತ ನಾವು ಇಗ್ನೋರ್ ಮಾಡಿ, ಯಾವ ಥರ ಅಂದರೆ, ಈಗ ನಾವಿರೋ ತನಕ ಚೆನ್ನಾಗಿದ್ದು, ಮುಂದೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಪರಿಸರ ಇದೆಲ್ಲ ಬಿಟ್ಟು ಕಡಿಮೆ ಜಾಗದಲ್ಲಿ ಜಾಸ್ತಿ ಜನಗಳು, ಅಂದರೆ ಈಗ ಟ್ರಾಫಿಕ್ ಜಾಮಲ್ಲಿ ಗಲಾಟೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಮತ್ತು ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಮೊದಲು ಒಂದು ಏರಿಯಾದಲ್ಲಿ ಎಷ್ಟು ಜನ ಇರ್ತಾಯಿದ್ರು, ಇವಾಗ ಆಲ್ಮೋಸ್ಟ್ ಅದ್ರ ಡಬಲ್. ಮೊದಲು ಒಂದು 30,000 ಜನ ಇದ್ದರೆ ಈಗೊಂದು 60,000 ಜನ ಇದ್ದಾರೆ ಅಂತಿಟ್ಟು. ಸೊ ಜನ ಇದ್ದಾರೆ ಅಂದಮೇಲೆ ನೀರಿನ ಸಮಸ್ಯೆ, ಎಲ್ಲ ಏನಾದರೂ ನೀರಿಗಾಗಿ ಗಲಾಟೆ, ಟ್ರಾಫಿಕ್ಕಿಗಾಗಿ ಗಲಾಟೆ, ಅದೆಲ್ಲ ಗಲಾಟೆಗಳು ಮನಸ್ಸಿನ ಮೇಲೂ ಪ್ರಭಾವ ಬೀರುತ್ತೆ. ಸೊ ಏನಂತೀರ, ಸರ್ಕಾರದ ಪ್ರಯತ್ನ ಸರ್ಕಾರ ಮಾಡ್ತಾ ಇದ್ದಾರೆ. ಜನಗಳು
ಅರ್ಥ ಮಾಡ್ಕೊಬೇಕು. ಅಂದರೆ ಇವಾಗ ಮೊದಲಿನ ಹಾಗೆ ಏನಂತಾರೆ 19 20 ವರ್ಷಕ್ಕೆಲ್ಲ ಮದುವೆ ಆಗೋದು ಅದು ಇನ್ನು ಬೆಳವಣಿಗೆ ವಯಸ್ಸೇ ಅದು. ಅಂದರೆ ಒಂದು 20-22 ತನಕನೂ ಇನ್ನು ನಮ್ಮದು ಎಜುಕೇಷನ್ನೇ ಮುಗ್ದಿರಲ್ಲ. ಆದರೂ 20 ಹುಡುಗಿಯರಿಗೆಲ್ಲ 20-21ಕ್ಕೆ ಸುಮಾರು ಜನಕ್ಕೆ ಮದುವೆ ಆಗಿರುತ್ತೆ. ಸೊ ಜನಸಂಖ್ಯೆ ಕಂಟ್ರೋಲ್ ಅಂದರೆ ಹೇಳ್ದಲ್ಲ, ನಾವು ಪ್ರಬಂಧ ಬರಿತಾ ಇದ್ವಿ ಆವಾಗ ನಾವಿಬ್ಬರು ನಮಗಿಬ್ಬರು ಅಂತ. ಇವಾಗ ಒಂದು 10-15 ವರ್ಷ ಅಂತೂ ಜನಸಂಖ್ಯೆ ಕಂಟ್ರೋಲ್ ಮಾಡಬೇಕು ಅಂದರೆ ಒಬ್ಬ ಮಗ ಇಲ್ಲ ಒಬ್ಬ ಮಗಳು ಸಾಕು ಅನ್ಸುತ್ತೆ. ಟೂ ಕೇಸಸ್ ಇದೆಯಾ ಇದಕ್ಕೆ?